ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮವಾರದ ಸಂಚಿಕೆಯಲ್ಲಿ ಪುಟ್ಟಕ್ಕ ಏನಾಗುತ್ತೆ ಅಂತ ಹೇಳಿ ಒಂದು ಚಿಕ್ಕದಾಗಿ ಪ್ರೋಮೋನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ರೋಮೋದ ಶುರುವಿನಲ್ಲಿ ಎಲ್ಲರೂ ಅಳ್ತಾ ಕಾರ್ಯ ಮಾಡ್ತಿರೋದನ್ನು ನೋಡಿ ಸಹನಂಗೆ ತುಂಬಾ ಬೇಜಾರಾಗತ್ತೆ. ದೂರದಲ್ಲಿ ನಿಂತ್ಕೊಂಡು ನೋಡ್ತಿರ್ತಾಳೆ. ಅದಾದಮೇಲೆ ಅವ್ವ ಹೆತ್ತೋರ್ಗೆ ಸಂಕಟ ಕೊಟ್ಟು ಸಾಧಿಸೋ ಅಂಥ ಸಾಧನೆ ನನಗೆ ಯಾವುದೂ ಬೇಕಾಗಿಲ್ಲ. ನೀನು ಕಣ್ಣೀರು ಹಾಕ್ತಿರೋದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಈಗಲೇ ನಾನು ನಿನ್ನೆದುರಿಗೆ ಬಂದುಬಿಡ್ತೀನಿ ಕಣವ್ವ ಅಂತ ಯೋಚನೆ ಮಾಡ್ತಾ ಸ್ವಲ್ಪ ಮುಂದೆ ಹೋಗ್ತಾಳೆ. ಅಷ್ಟರಲ್ಲಿ ಕಾರ್ಯ ನಡೀತಿರೋ ಜಾಗಕ್ಕೆ ರಾಜೇಶ್ವರಿ ಬರ್ತಾಳೆ. ಅದನ್ನು ನೋಡಿದ ಸಹನ ಗಾಬರಿಯಿಂದ ಅಲ್ಲಿ ನಿಂತ್ಬಿಡ್ತಾಳೆ. ಆಗ ರಾಜೇಶ್ವರಿ, ಏನು ಪುಟ್ಟಕ್ಕ ಈಗ ಮಗಳು ಕಾರ್ಯ ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ. ಆಗ ಪುಟ್ಟಕ್ಕ, ರಾಜೇಶ್ವರಿ ಅವ್ವ ಇಲ್ಲೂ ಕೂಡ ಬಂದು ಯಾಕೆ ಸುಮ್ಮನೆ ತೊಂದರೆ ಕೊಡ್ತಿದ್ದೀಯಾ ಅಂತ ಕೇಳ್ತಾಳೆ. ಆಗ ರಾಜೇಶ್ವರಿ, ಅಲ್ಲ ಪುಟ್ಟಕ್ಕ, ಮೆಸ್ಸಲ್ಲಿ ಏನೂ ಗೊತ್ತಿಲ್ದಂಗೆ ಕೆಲಸ ಮಾಡಿಕೊಂಡು ಬಿದ್ದಿದ್ಲು. ಊಟಕ್ಕೆ ಅಂತ ಬರ್ತಿದ್ದ ಮೇಷ್ಟ್ರನ್ನ ಬುಟ್ಟಿಗೆ ಹಾಕ್ಕೊಂಡು ಪ್ರೀತಿ ಮಾಡಿ ಮದುವೆ ಆದ್ಲು. ಕೊನೆಗೆ ಗಂಡನ ಜೊತೆ ಗಂಡನ ಮನೇಲಿ ಬಾಳೋಕ್ಕೂ ಆಗದೆ ಅತ್ತೆನ ಜೈಲಿಗೆ ಕಳಿಸಿ ತವ್ರ ಮನೆಗೆ ಬಂದು ಸೇರಿಕೊಂಡ್ಳು. ಇಲ್ಲೂ ಕೂಡ ಇರದೆ ರಾತ್ರೋರಾತ್ರಿ ಮನೆ ಬಿಟ್ಟು ಹೋದ್ಲು ಅಲ್ವಾ, ಅಂಥವಳಿಗೆ ಕಾರ್ಯ ಮಾಡೋ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾಳೆ. ಆಗ ಕಾಳಿ ಕೋಪದಲ್ಲಿ ಅಕ್ಕ ಅಂತ ಕಿರುಚ್ತಾನೆ. ಆಗ ರಾಜೇಶ್ವರಿ, ಯಾಕ್ಲ ಹಂಗೆ ಕಿರಿಸ್ತೀಯಾ, ನನ್ನ ಕಿವಿ ನಟ್ಟಿಗೆ ಇದ್ದಾವೆ, ಏನು ಹೇಳೋದಿದ್ರು ಸ್ವಲ್ಪ ನಿಧಾನಕ್ಕೆ ಹೇಳು ಅಂತ ಹೇಳ್ತಾಳೆ. ಅಲ್ಲ, ಮನೆ ಬಿಟ್ಟು ಹೋದೋಳ ಬಗ್ಗೆ ನಿಂಗೆ ಯಾಕ್ಲ ಕಾಳಜಿ ಅಂತ ಕೇಳ್ತಾಳೆ. ಆಗ ಕಾಳಿ, ನೋಡಕ್ಕ, ಇಲ್ಲಿ ಕಾರ್ಯ ನಡೀತಾ ಇದೆ, ಇಲ್ಲಿ ಏನೂ ಮಾತಾಡೋಕೆ ಹೋಗಬೇಡ, ನಡಿ ಮನೆಗೆ ಅಂತ ಹೇಳ್ತಾನೆ. ಆಗ ರಾಜೇಶ್ವರಿ, ನೋಡ್ಲ ಕಾಳಿ, ಮನೆಯೊಳಗಡೆ ಕೂತ್ಕೊಂಡು ಅವಳ ಬಗ್ಗೆ ಮಾತಾಡೋ ಅಷ್ಟು ಗರ್ತಿ ಏನು ಅಲ್ಲ ಅವಳು. ರಾತ್ರೋರಾತ್ರಿ ಯಾವನ ಜೊತೆ ಓಡೋದ್ಲೋ ಏನೋ, ಅದಕ್ಕೆ ಕೊನೆ ಸಮಯದಲ್ಲಿ ಕೂಡ ಆ ದೇವರು ಅವಳ ಮುಖನೂ ತೋರಿಸ್ಲಿಲ್ಲ ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ಎಲ್ಲರಿಗೂ ಬೇಜಾರಾಗತ್ತೆ. ಆಗ ಕಾಳಿ ಕೋಪದಲ್ಲಿ, ಅಕ್ಕ ಸುಮ್ಮನಿದ್ರೆ ಸರಿ ಅಂತ ಹೊಡೆಯೋಕ್ಕಂತ ಕೈ ಎತ್ತುತ್ತಾನೆ. ಅದನ್ನು ನೋಡಿ ರಾಜೇಶ್ವರಿಗೆ ಭಯ ಆಗತ್ತೆ. ರಾಜೇಶ್ವರಿ ಮಾತನ್ನು ಕೇಳಿ ಸಹನಂಗೂ ತುಂಬಾ ಬೇಜಾರಾಗತ್ತೆ. ಇದು ಸೋಮವಾರದ ಒಂದು ಚಿಕ್ಕ ಪ್ರೋಮೋ. ಪೂರ್ತಿ ಸಂಚಿಕೆಗಳಿಗಾಗಿ ಹಾಗೂ ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.